ಕತಿ ಬೇಡೈ ಸುಯೋಧನನೆ ತೋರಿ ಗಜಾತಿಗಳು ಸೈರಣೆ 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 ಅದಕ್ಕಿಂತ ಬಗಲುವೆ ಅದೇ ಮಾತ ಬಗಲುವೆ ಅದಕ್ಕಿಂತ ಬಗಲುವೆ ಅದೇ ಮಾತ ಬಗಲುವೆ ಕುಲಹೀನ ಕುಲವ ಮರತೆಯ ಸುರದೊಳು ಕಡಿಯದೆ ಬಿಡುವೆನೆ ಕದನದೊಳು ನಿನ್ನ ಮದವನಡಗಿ ಬಾ ದುರ್ಯೋಧನ ಕದನದೊಳು ನಿನ್ನ ಮದವನಡಗಿ ಬಾ ಚತುರರಿ ಹನುಮರುಳೆ ಮಂದಮತಿಯಂತ ಮುಂದಿಯದ ದುರ್ಯೋಧನ ಮಂದಮತಿಯಂತ ಮುಂದನರಿಯದ ತಂದು ಗವ್ವ ಪಡುವೆ ನೀ ತಂದು ಗವ್ವ ಪಡುವೆ ಈ ನಿನ್ನ ಮೋಸ ಈ ನಿನ್ನ ಮೋಸ ಸೈರಿಸಬಲ್ಲವರ್ಯಾರೋ ಸೈರಿಸಬಲ್ಲವರ್ಯಾರೋ ಪರಮ ಪುರುಷನೆಂಬ ಬಿರುದನು ಪದವಿಯೋ ಅಡಗಿಪೆ ಕೆಡುಕನೆ ಪರಮ ಪುರುಷನೆಂಬ ಬಿರುದನು ಪದವಿಯೋ ಅಡಗಿಪೆ ಕೆಡುಕನೆ ಗತಿ ಬೇಡೈ ಸುಯೋಧನನೆ ತೋರಿ ಗಜಾತಿಗಳು ಸೈರಣೆ 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 ಬಂಧಿಸ್ರಿ ಈ ವಂಚಕರನ್ನು ಅಮ್ಮ ತಾವು ಸುಮ್ಮನಿರಿ ಸಹೋದರ ದುಶ್ಯಾಸನ ಅಗ್ರಜ ಬಂಧಿಸಿ ಈ ವಂಚಕರನ್ನು ಎಲ್ಲವ ಕೊಲ್ಲ ಎಲ್ಲ ಮದಾಂಧ ನಿನ್ನನ್ನು ಈಗಲೇ ಬಂಧಿಸಿ ನಿನ್ನ ತಲೆಯನ್ನು ಚಂಡಾಡುವನು ಓಹೋ ನನ್ನನ್ನು ಬಂಧಿಸುವ ದುಶ್ಯಾಸನ ಬಟ್ಟೆಯಿಂದ ಬೆಂಕಿಯನ್ನು ಬೀಸಣಿಗೆಯಿಂದ ಗಾಳಿಯನ್ನು ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಇಚ್ಛಿಸಿದೆ ವ್ಯರ್ಥ ನಿನ್ನಿಂದಾಗದು ಈ ಬೆದರಿಕೆ ಮಾತಿಂದ ಪ್ರಯೋಜನವಿಲ್ಲ ಸಹೋದರ ಬಂಧಿಸು ಅಗ್ರಜ ನಿಲ್ಲು ನಿಲ್ಲು ಕೊಲ್ಲನೆ ಎಲ್ಲಿ ಹೋದೆ ಕಳ್ಳನೆ ನಿಲ್ಲು ನಿಲ್ಲು ಕೊಲ್ಲನೆ ಎಲ್ಲಿ ಹೋದೆ ಕಳ್ಳನೆ ಕಳ್ಳ ನಿನ್ನ ಬಂಧಿಸೀಗ ಹಲ್ಲ ಮುರಿವೆ ಭ್ರಷ್ಟನೆ ಹಲ್ಲ ಮುರಿವೆ ಭ್ರಷ್ಟನೆ ಹಲ್ಲ ಮುರಿವೆ ಭ್ರಷ್ಟನೆ ಕಟ್ಟಿ ನಿನ್ನ ಎದೆಯ ನೀ ಕುಟ್ಟಿಕೊಳ್ಳುವ ನೀಗಲೇ ಕಟ್ಟಿನಿಂದ ಎದೆಯನೀಗ ಗುಟ್ಟಿಕೊಳ್ಳುವ ನೀಗಲೇ ಕೃಷ್ಣ ನಿನ್ನ ಗುಟ್ಟಿಗಳು ಸ್ವಂತ ಕೈಗೆ ಬಾರಲು ಸ್ವಂತ ಕೈಗೆ ಬಾರಲು ಸ್ವಂತ ಕೈಗೆ ಬಾರಲು ಅಲ್ವೋ ಕೃಷ್ಣ ನಿಲ್ಲ ಮದಾಂಧ ನಿನ್ನನ್ನು ಈಗಲೇ ಬಂಧಿಸುವರು ಈಗ ಬಂಧಿಸಿರಿ ನನ್ನನ್ನು ಸಹೋದರ ಏಕೆ ಏನಾಯಿತು ಅಗ್ರಜ ಅಲ್ಲಿಯೋ ಕೃಷ್ಣ ಇಲ್ಲಿಯೋ ಕೃಷ್ಣ ಎಲ್ಲೆಲ್ಲಿಯೋ ಕೃಷ್ಣನೇ ಕಾಣುತ್ತಿರುವನು ಯಾರನ್ನು ಬಂಧಿಸಲಿ ಎಲ್ಲಿ ಆ ಅಗವನ್ನು ಕೂಡ ನಾನೇ ಬಂಧಿಸುವೆನು ಓ ನಯವಂಚಕ ಎಲ್ಲಿಗೆ ನನ್ನನು ಕರೆ ತಂದೆಯೋ ದೇವಾ ಪರಮಾತ್ಮ ಕರ್ಣ ನನ್ನನು ಕರೆ ತಂದೆಯೋ ದೇವಾ ಮಾನವ ನಾನು ದೈವವು ನೀನು
ಮಾನವ ನಾನು ದೈವವು ನೀನು ಏತಕ್ಕೆ ಎನ್ನಳು ಕರುಣೆಯ ತೋರುವೆ ಕೃಷ್ಣ ಕೃಷ್ಣ ಏತಕ್ಕೆ ಎನ್ನಳು ಕರುಣೆಯ ತೋರುವೆ ಮಾನವ ನಾನು ದೈವವು ಮಾನವ ನಾನು ದೈವವು ಏತಕ್ಕೆ ನೋಡು ಕರುಣೆಯ ತೋರುವೆ ಏತಕ್ಕೆ ನೋಡು ಕರುಣೆಯ ತೋರುವೆ ಜನನಿಯು ಯಾರೋ ಜನಕನು ಯಾರೋ ಬಂಧುವು ಯಾರೋ ಬಳಗವು ಯಾರೋ ಪರಮಾತ್ಮ ಜನನಿಯು ಯಾರೋ ಜನಕನು ನನಗೊಂದು ತಿಳಿಯದು ನೀ ಕಾಯಬೇಕಯ್ಯ ಪರಮಾತ್ಮ ನನಗೊಂದು ತಿಳಿಯದು ನೀ ಕಾಯಬೇಕಯ್ಯ ಮಾನವ ನಾನು ದೈವವು ನೀನು ಪರಮಾತ್ಮ ಮಾನವ ನಾನು ದೈವವು ನೀನು ಏತಕ್ಕೆ ಎನ್ನಳು ಕರುಣೆಯ ತೋರುವೆ ಕೃಷ್ಣ ಕೃಷ್ಣ ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ಪರಮಾತ್ಮ ಪರಮಾತ್ಮ ಸುಕುಮಾರ ಸುರಧೀರ ಸುಕುಮಾರ ಕುಲಹೀನನಲ್ಲ ಕೇಳೆಲ್ಲ ಮಾತ ಕಣ ಕುಲಹೀನನಲ್ಲ ಕೇಳೆಲ್ಲ ಮಾತ ರವಿ ಅಂಶದೊಳವತರಿಸಿದ ಸುಕುಮಾರ ಸುರಧೀರ ಸುಕುಮಾರ ನಿಲ್ಲವಳು ಕುಂತೆ ವರ ಪಾಂಡವರ ಜನನೇ ನಿಲ್ಲವಳು ಕುಂತೆ ವರ ಪಾಂಡವರ ಜನನೇ ರವಿಯ ಕರುಣೆ ಕರೆಯ ಬೆಳಗುವ ರವಿಯ ಕರುಣದಿ ಮಹಾ ಮಹಿಮನೆಂದೆನಿಸಿ ಮೆರೆವ ರವಿ ಸುತ
ಕಳವಳಬೇಕತೆ ಮನದ ಚಿಂತೆ ತೊರೆ ಕರ್ಣ ಕಳವಳಬೇಕತೆ ಮನದ ಚಿಂತೆ ತೊರೆ ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ ಘನತರವೆನಿಸಿದ ಮೇದಿನಿಯೊಳು ನೀ ಕರ್ಣ ಕರ್ಣ ಪರಮಾತ್ಮ ನೀನು ಹಾಗೆಲ್ಲ ಮಾತನಾಡಬೇಡ. ನೀಚ ಕುಲದಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿ ಕಂಡುಬರುವುದೇ ಯೋಚಿಸಿ ನೋಡು. ವಾಸುದೇವ, ನಾನು ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚ ನನ್ನನ್ನು ಹೊಗಳುತ್ತಿರುವುದಲ್ಲ ಪರಮಾತ್ಮ. ಇದು ನ್ಯಾಯವೇ ಸ್ವಾಮಿ? ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಹೌದಾ ಪರಮಾತ್ಮ? ಕುಂತಿ ದೇವಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ, ಆ ಪಾಂಡವರು ನಿನ್ನ ಸಹೋದರರು. ಏನು ಹೇಳುತ್ತಿರುವೆ ಪರಮಾತ್ಮ? ಏನು ಹೇಳುತ್ತಿರುವೆ ಪರಮಾತ್ಮ? ಆ ಪಾಂಡವರು ನನ್ನ ಸಹೋದರರೇ? ಹೌದು ಕರ್ಣ. ಕುಂತಿ ದೇವಿಯೂ ನನ್ನ ತಾಯಿಯೇ? ಸತ್ಯವಾಗಿಯೂ. ಆ ಸೂರ್ಯ ದೇವನೂ ನನ್ನ ಜನಕನೇ? ನಿಸ್ಸಂದೇಹವಾಗಿಲ್ಲ. ಇಲ್ಲ, ಇದನ್ನು ನಂಬಲು ಸಾಧ್ಯವಿಲ್ಲ ಪರಮಾತ್ಮ. ಇದು ಯುದ್ಧ ಕಾಲ. ನೀನಾದರೂ ಪಾಂಡವರ ಪಕ್ಷಪಾತಿ, ಅವರನ್ನು ಕಾಪಾಡಲು ಈ ರೀತಿಯಾಗಿ ಹೇಳುತ್ತಿರುವೆಯಾ ಪರಮಾತ್ಮ? ಕರ್ಣ, ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿ ದೇವಿಯು ತನ್ನ ಕನ್ನಿಕಾವಸ್ಥೆಯಲ್ಲಿರುವಾಗ ದೂರ್ವಾಸ ಮುನಿಗಳಿಂದ 6 ಮಕ್ಕಳಾಗುವ ಮಂತ್ರಗಳನ್ನು ಪಡೆದಿದ್ದಳು. ಬಾಲ್ಯೋಚಿತವಾದ ಬುದ್ಧಿ ಚಾಪಲ್ಯದಿಂದ ಅವುಗಳು ಫಲಿಸುವುವೋ ಇಲ್ಲವೋ ಎಂಬುದಾಗಿ ಮೊದಲೆಯ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಳು. ಆಗ ನೀನು ಜನಿಸಿದೆ. ಆಕೆಯು ಈ ಲೋಕಾಪವಾದಕ್ಕೆ ಹೆದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೀರಿಬಿಟ್ಟಳು. ಅಯ್ಯೋ ದೈವವೇ! ಆಗ ಅಧಿರಥನೆಂಬ ಓರ್ವ ಸೂತನ ಕೈಗೆ ನೀನು ಸಿಕ್ಕಿದೆ. ಆತನು ನಿನ್ನನ್ನು ತನ್ನ ಮನೆಗೆ ತೆಗೆದುಕೊಂಡು ಹೋಗಿ ತನ್ನ ಹೆಂಡತಿಯಾದ ರಾಧೆಯ ಕೈಗೆ ಕೊಟ್ಟನು. ಅವರಿಗೆ ಮಕ್ಕಳಿಲ್ಲದ ಕಾರಣ ಅವರು ನಿನ್ನನ್ನು ಸಾಕಿಕೊಂಡರು. ಕರ್ಣ, ಪರಮಾತ್ಮ, ನಿನ್ನ ದೇಹದೊಂದಿಗೆ ವಜ್ರ ಕವಚ ಕುಂಡಲಗಳು ಅಂಟಿಕೊಂಡಿದ್ದರಿಂದ ನಿನಗೆ ವಸುಶಯನನೆಂದು ನಾಮಕರಣವನ್ನು ಮಾಡಿದರು. ಕರ್ಣ, ಪರಮಾತ್ಮ, ಈಗಲೂ ನನ್ನ ಜೊತೆಯಲ್ಲಿ ಬಾ. ಆ ಪಾಂಡವರಿಂದಲೂ ಕೌರವರಿಂದಲೂ ಹೋಲಿಸಿಕೊಳ್ಳುತ್ತಾ ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವಂತೆ ಬಾ ಕರ್ಣ, ಹೋಗೋಣ. ಇಲ್ಲ ದೇವಾ ಶೋಧನೆಯೇ ನಿಂದು ಶಾಪ ಪರಿತಾಪದೀಡಾದೆ ದೇವಾ ಶೋಧನೆಯೇ ಶಾಪ. ಬಹುದಿನ ನೊಂದೆ ಬಂಧುಗಳಾರೆಂದು ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವದನ ಅಪನಿಂದನೆಯಲ್ಲಿ
ಬಂದೆ ಪರಮಾತ್ಮ ಇಂದು ವದನ ಹಬನಿಂದನೆಯಲಿನೊಂದೆ ಬಂದ ವಿಮೋಚನ ಮಾರ್ಗವನರಿಯದೆ ಬಂದ ವಿಮೋಚನ ಮಾರ್ಗವನರಿಯ ದೇವಾ ಶೋಧನೆಯೇನಿ ಶಾಪ ಯಾದ ಪರಿತಾಪಗೀಡಾದ ದೇವಾ ಶೋಧನೆಯೇನಿ ಶಾಪ ಪರಮಾತ್ಮ ಜನ್ಮ ರಹಸ್ಯದ ಅಂತರವರೆದು ಜನುಮದಾತೆಯ ನಿರ್ದಯವರಿತು ಕೃಷ್ಣ ಕೃಷ್ಣ ಅಂತರವರೆದು ಜನುಮದಾತೆಯ ನಿರ್ದಯವರಿತು ಜೀವಿಸಲೇ ಪರಿ ಸಹಜರ ಸಮಗೂಡಿ ಜೀವಿಸಲೇ ಪರಿ ಸಹಜರ ಸಮಗೂಡಿ ಜೀವಿಸಲೇ ಪರಿ ಸಹಜರ ಸಮಗೂಡಿ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇ ಶಾಪ ಯಾದ ಪರಿತಾಪಗೀಡಾದ ದೇವಾ ಶೋಧನೆಯೇ ಶಾಪ ಪರಮಾತ್ಮ ಕರ್ಣ ನಿನ್ನ ಆಳ್ವಿಕೆಯಲ್ಲಿ ಎತ್ತ ಮಗನನ್ನು ತೊರೆದರೆಂದು ಹೇಳುತ್ತಿರುವೆಯಲ್ಲ, ನಾನು ಅಂತ ಕರ್ಮಿಷ್ಠನೆ? ನಾನು ಕರ್ಣನೆಂದು ಕುಂತಿದೇವಿಯ ಪುತ್ರನೆಂದು ಆ ಪಾಂಡವರಿಗೆ ತಿಳಿದಿದ್ದರೂ ಸಹ ನನ್ನನ್ನು ನೋಡಿದಾಗಲಲ್ಲ ಆ ಭೀಮಾರ್ಜುನರು ಸೂತಪುತ್ರ ಕುಲಹೀನನೆಂದು ಹೀಯಾಳಿಸುತ್ತಿರುವರಲ್ಲ, ಇದು ನ್ಯಾಯವೇ ಸ್ವಾಮಿ? ಕರ್ಣ ಪರಮಾತ್ಮ ನಿನ್ನ ವಿಚಾರವು ಆ ಪಾಂಡವರಿಗೆ ತಿಳಿಯದು. ನೀನು ಬದುಕಿವೆಂಬ ಸತ್ಯವು ನಿನ್ನ ತಾಯಿಯಾದ ಕುಂತಿದೇವಿಗೂ ಸಹ ತಿಳಿಯದು. ಕುಂತಿದೇವಿಯು ನಿನ್ನನ್ನು ಕಂಡಾಗಲೆಲ್ಲ ಕೃಷ್ಣ ಆ ಕರ್ಣನಾದ, ಆತನನ್ನು ನೋಡಿದರೆ ನನಗೆ ಪುತ್ರ ವಾತ್ಸಲ್ಯವು ಬಾಧಿಸುತ್ತಿರುವುದಲ್ಲ ಎಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದರು. ಈಗ ತಾನೇ ಆಕೆಗೆ ನಿನ್ನ ವಿಚಾರವನ್ನು ತಿಳಿಸಿ ಬಂದಿರುವನು. ಕರ್ಣ ಪರಮಾತ್ಮ ನನ್ನ ಮಾತಿನಲ್ಲಿ ನಂಬಿಕೆ ಇಲ್ಲದಿದ್ದರೆ ನೀನು ಗಂಗಾ ನದಿ ತೀರಕ್ಕೆ ಹೋದರೆ ಅಲ್ಲಿ ನಿನ್ನ ಜನ್ಮದ ರಹಸ್ಯವು ತಿಳಿಯುವುದು. ಅಲ್ಲಿಗೆ ನಿನ್ನ ತಾಯಿಯಾದ ಕುಂತಿ ದೇವಿಯೂ ಸಹ ಬಂದರೂ ಬರಬಹುದು. ಕರ್ಣ ಪರಮಾತ್ಮ ಆಕೆ ಏನಾದರೂ ಅಲ್ಲಿಗೆ ಬಂದರೆ ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಗೊಳಿಸು. ಕರ್ಣ ಪರಮಾತ್ಮ ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರಲೇ ಕರ್ಣ. ನಾನು ಧನ್ಯನಾದೆ, ಹೋಗಿ ಬಾ ಪರಮಾತ್ಮ.
ಧರ್ಮವೇ ಸ್ಥಿರವೆಂದು ನಂಬಿರುವ ಆ ಧರ್ಮರಾಯನೂ ನನ್ನ ಸಹೋದರನೇ. ಸಾವಿರಾನೆ ಬಲವುಳ್ಳ ರುದ್ರಾಂಶ ಸಂಭೂತನಾದ ಆ ಭೀಮಸೇನನೂ ನನ್ನ ಸಹೋದರನೇ. ಇನ್ನು ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದಿರುವ ಅರ್ಜುನನೂ ನನ್ನ ಸಹೋದರನೇ. ಅರ್ಜುನ, ನಾನೇ ನನ್ನ ಕೈಯಾರ ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆಯನ್ನು ಮಾಡಿರುವೆನಲ್ಲ. ಅಯ್ಯೋ ದೈವವೇ! ಕೊಲ್ಲಲೇ ಪಾಂಡುಕುಮಾರರಂ ನಾಂ ಕೊಲ್ಲುವುದೇ. ದೊರದೊಳ ತಮ್ಮಂದಿರಂ ನಾಂ ಕೊಲ್ಲುವುದೇ. ಕೊಲ್ಲದಾಂ ನಾ ಬಿಟ್ಟೊಡೆ ಆ ಕೌರವೇಂದ್ರನು ಈ ದಾರುಣಿಯೋಳ್ ಸಿರಿ ಸಂಪತ್ತಿನಿಂದಾಳ್ವನೇ. ಛಲದಿಂ ಪಾರ್ಥನ ರುಂಡವಂ ತೆಗೆದು ಛಲದಿಂ ಪಾರ್ಥನ ರುಂಡವಂ ತೆಗೆದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲ್ಲಿಸಲ್ ಕಾಗದೆ. ಆನಂದವಂ ಸಲ್ಲಿಸಲ್ ಕಾಗದೆ ಆ ಪಾರ್ಥನ ಘೋರ ಶರಕ್ಕೆ ತುತ್ತಾಗಲೇ ನಾ ಸಾಯಲೇ. ಶ್ರೀಕೃಷ್ಣ ಪರಮಾತ್ಮರು ಆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೆಂತಲೂ ಕುಂತಿದೇವಿಯೂ ನನ್ನ ತಾಯಿ ಅಂತಲೂ ಹೇಳಿ ಹೋದ್ರಲ್ಲ. ನಾನು ಇದನ್ನು ಹೇಗೆ ನಂಬಲಿ? ನಂಬತಕ್ಕ ಬಗೆಯಾದರೂ ಹೇಗೆ? ನಂಬು ಅಂಗಾಧಿಪತಿ, ನಂಬು. ಈ ಕಣ್ಣನ ಉದಾರ ಹೃದಯವನ್ನು ತಿಳಿಯದ ಆ ಕೌರವನು ಈ ರೀತಿ ನಡೆಯುವುದರಲ್ಲಿ ಸಂಶಯವೇ? ಕರ್ಣ, ನಿನ್ನನ್ನು ನೋಡಿದರೆ ನನಗೆ ಎಷ್ಟೊಂದು ದುಃಖವಾಗುತ್ತಿದೆ ಗೊತ್ತೇ? ಸ್ನೇಹದಲ್ಲಿ ವಂಚನೆಯೇ ಶಕುನಿ. ಈ ದಿನ ರಾಜಸಭೆಯಲ್ಲಿ ಏನೇನು ನಡೆಯಿತು ನನ್ನೊಡನೆ ಮರೆಮಾಚದೆ ಹೇಳು ಶಕುನಿ. ಹೇಳುವೆನು ಕರ್ಣ. ನೀನು ರಾಜಸಭೆಯಿಂದ ಕೃಷ್ಣನೊಡನೆ ಹೋದೆ ಅಷ್ಟೇ. ಹೌದು. ಮೂರ್ಛಿತ್ತನಾದ ದುರ್ಯೋಧನನು ಎಚ್ಚೆತ್ತನು. ಹಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತಾ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷಪಾತಿಗಳೆಂದು ನಿಂದಿಸಿದನು. ಕೌರವ ಸೈನ್ಯಕ್ಕೆಲ್ಲ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಕಟ್ಟಾಜ್ಞೆಯನ್ನು ಮಾಡಿದನು. ಕಡೆಗೆ ನಿನಗೆ ಸೈನ್ಯಾಧಿಕಾರವನ್ನು ನಿಶ್ಚಯಿಸಿದನು. ಎಲ್ಲವೂ ನಿಶ್ಚಯವಾಯಿತು. ಆದರೆ ಆ ಕುರುಪಿತಾಮಹರು ಏನು ಹೇಳಿದರು ಶಕುನಿ? ಆತನ ಮಾತಿನಿಂದಲೇ ನಿನ್ನ ಸೈನ್ಯಾಧಿಕಾರಾಶಯ ಭಂಗವಾಯಿತು ಕರ್ಣ. ಶಕುನಿ, ನಾನು ಯಾವಾಗಲೂ ಸೈನ್ಯಾಧಿಕಾರಕ್ಕೆ ಆಸೆ ಪಟ್ಟವನೇ ಅಲ್ಲ. ಆದರೆ ಆ ದುರ್ಯೋಧನನಿಗೆ ನನ್ನಲ್ಲಿದ್ದ ವಿಶ್ವಾಸವನ್ನು ಕೆರಳಿಸುವಂತೆ ಮಾಡಿದವರು ಯಾರು ಶಕುನಿ? ಯಾರಾದರೂ ಆಗಿರಲಿ, ನೀನು ಸಭೆಯಿಂದ ಕೃಷ್ಣನೊಡನೆ ಹೋದೆ ಅಷ್ಟೇ. ಹೌದು. ನಿನಗೂ ಕೃಷ್ಣನಿಗೂ ಆ ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ಎಲ್ಲಿ ನೀನು ಮರುಳಾದೆಯೋ ಏನೋ ಎಂದು ದುರ್ಯೋಧನನಿಗೆ ಸಂಶಯ. ಈ ಕರ್ಣನಲ್ಲಿ ಸಂಶಯವೇ ಶಕುನಿ? ಈ ಕರ್ಣನ ಸ್ವಾಮಿ ನಿಷ್ಠೆಯನ್ನು ಆ ದುರ್ಯೋಧನನು ಇನ್ನೂ ತಿಳಿದಿಲ್ಲವೇ ಶಕುನಿ? ತಿಳಿದಿರುವರು ಕರ್ಣ. ಆದರೆ ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿದ ಹೊರತು ಕರ್ಣನಿಗೆ ಸೈನ್ಯಾಧಿಕಾರ ಕೊಡಕೂಡದೆಂದು ಸಭೆಯಲ್ಲಿ ತೀರ್ಮಾನವಾಯಿತು. ಇದಕ್ಕೆ ಕಾರಣರು ಯಾರು ಶಕುನಿ? ಯಾರಾದರೂ ಆಗಿರಲಿ. ಆದರೆ ಕೆಲವರು ಸಭೆಯಲ್ಲಿ ನಿನ್ನನ್ನು ತುಚ್ಛೀಕರಿಸಿ ಮಾತನ್ನಾಡಿದರು. ಏನು ಶಕುನಿ? ನನ್ನನ್ನು ಸಭೆಯಲ್ಲಿ ತುಚ್ಛೀಕರಿಸಿ ಮಾತನ್ನಾಡಿದರೆ ಏನೇನು ಮಾತನ್ನಾಡಿದರು ಹೇಳು ಶಕುನಿ?
ಅಂಥ ದುರ್ವಾಕ್ಯಗಳನ್ನು ನಾನು ನುಡಿಯಲಾರೆ. ಕರ್ಣ, ನಿನ್ನ ಮೇಲಿನ ಅಭಿಮಾನಕ್ಕಾಗಿ ಕೆಲವು ಮಾತುಗಳನ್ನು ಹೇಳುವೆನು, ಹೇಳು. ನೀನು ಸೂತ ಕುಲದಲ್ಲಿ ಹುಟ್ಟಿದವನಂತೆ. ಪರಮಾತ್ಮ, ನಿನ್ನಲ್ಲಿ ದೈವ ಭಕ್ತಿಯೇ ಇಲ್ಲವಂತೆ. ಅಯ್ಯೋ ದೈವವೇ, ಇಂಥವನಿಗೆ ಸೈನ್ಯಾಧಿಕಾರ ಕೊಡುಕೊಡಿದೆ ಎಂದು ಇನ್ನೂ ಅನೇಕ ವಿಧವಾಗಿ ದೂರಿದರು. ಕರ್ಣ, ಶಕುನಿ ಸಹಿಸೆನು ಅಪಮಾನ. ಶಕುನಿ, ಶಕುನಿ ಸಹಿಸೆನು ಅಪಮಾನ. ಶಕುನಿ, ಖ್ಯಾತಿಯೊಳೆನ್ನಯ ರೀತಿಯ ತಿಳಿಯದೆ. ಶಕುನಿ, ಕರ್ಣ, ಖ್ಯಾತಿಯೊಳೆನ್ನಯ ರೀತಿಯ ತಿಳಿಯದೆ ಮಾತಿನ ಶೂಲದಿ ಘಾತಿಸಿದರು ಎನ್ನ. ಮಾತಿನ ಶೂಲದಿ ಘಾತಿಸಿದರು ಎನ್ನ. ಶಕುನಿ ಸಹಿಸೆನು ಅಪಮಾನ. ಸಭೆಯಲ್ಲಿ ಭೀಷ್ಮರು ತೆರಿದ ಅಪಮಾನವ. ಶಕುನಿ, 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 ಸಭೆಯಲ್ಲಿ ಭೀಷ್ಮರು ತೆರಿದ ಅಪಮಾನವ ಸಹಿಸುವುದಂತೂ ಈ ಅಪಮಾನವ. ಶಕುನಿ, ಕರ್ಣ, ಸಹಿಸುವುದಂತೂ ಈ ಅಪಮಾನ. ಶಕುನಿ ಸಹಿಸೆನು ಅಪಮಾನ. ಶಕುನಿ, 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 ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದು. ಏಕಾಗಬಾರದು. ಈ ಮಾನವನ ಜಾತಿಯಲ್ಲಿ ಸದ್ಗುಣಗಳಿಲ್ಲವೇ? ನರನಾಡಿಯಲ್ಲಿ ರಕ್ತಗಳಿಲ್ಲವೇ? ಶಕುನಿ, ಈ ಅಪಮಾನವನ್ನು ನಾನಿನ್ನು ಎಷ್ಟು ದಿನ ಸಹಿಸಲಿ? ಅಲ್ಲದೆ ನಾನು ಚಿಕ್ಕಂದಿನಿರುವಾಗ ನನ್ನ ಸರಿಸಮನಾದ ಹುಡುಗರು ನನ್ನ ಜೊತೆಯಲ್ಲಿ ಆಟವಾಡಲು ಬರುತ್ತಿರಲಿಲ್ಲ. ನನ್ನನ್ನು ಮುಟ್ಟಿದರೆ ದೋಷ ಬರುವುದೆಂದು ಎಲ್ಲರೂ ದೂರವೇ ಹೋಗುತ್ತಿದ್ದರು. ಆಗ ನಾನೋರ್ವನೇ ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ, ಆಹಾ ಪರಮಾತ್ಮ, ಏತಕ್ಕಾಗಿ ನನ್ನನ್ನು ಸೂತ ಕುಲಕ್ಕೆ ತಳ್ಳಿದೆ ಎಂದು ಭಿನ್ನವಿಸಿಕೊಳ್ಳುತ್ತಿದ್ದನು. ಆ ದಿನಗಳು ನನಗೆ ತಿಳುವಳಿಕೆಗಳು ಮೂಡುತ್ತಾ ಬಂದವು. ಆವಾಗೆ ಈ ಜನ್ಮವು ಆಕಸ್ಮಿಕವಾದ ಘಟನೆ ಗುಣವೇ ಮಾನವನ ಸರ್ವಸ್ವವೆಂದು ತಿಳಿದನು. ನನ್ನ ಆತ್ಮಶಕ್ತಿಯಿಂದಲೂ ಪ್ರಯತ್ನ ವಿಶೇಷದಿಂದಲೂ ದೈವ ಬಲದಿಂದಲೂ ನನಗೆ ರಾಜ ಸ್ಥಾನಮಾನಗಳು ದೊರಕಿವೆ. ನಾನಿಂದು ಅಂಗ ದೇಶದ ಅರಸು. ಆದರೂ ಈ ಜನ್ಮ ದುಷ್ಟಭೂತವು ನನ್ನನ್ನು ಬಿಟ್ಟಿಲ್ಲ. ಶಕುನಿ, ನನ್ನನ್ನು ಬಿಟ್ಟಿಲ್ಲ. ಪ್ರತಿಷ್ಠಾಪರರಾದ ಆರ್ಯರ ಸ್ವಕಲ್ಪಿತವಾದ ರಾಜ ಮರ್ಯಾದೆಯನ್ನು ಹೊರದೂಡುವವರೆಗೂ ಈ ಭಾರತಕ್ಕೆ ನಿಸ್ತಾರವಿಲ್ಲ. ಶಕುನಿ, ನಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ಆ ದುರ್ಯೋಧನನು ನಿನ್ನನ್ನು ನಿರಾಕರಿಸಿದ ಪ್ರತಿಕಾರ ನಿನ್ನ ಕೈಯಲ್ಲೇ ಇರುವುದು. ಅದು ಹೇಗೆ ಶಕುನಿ?
ಭೀಷ್ಮರು ಯುದ್ಧರಂಗದಲ್ಲಿ ಪರಾಜಿತರಾಗುವ ತನಕ ನಾನು ಅಸ್ತ್ರಗಳನ್ನು ತೊಡುವುದಿಲ್ಲೆಂದು ನೀನು ಶಪಥವನ್ನು ಮಾಡು. ಆಗ ತಿಳಿಯಲಿ ಈ ಕರ್ಣ ಹಸ್ತ ಪ್ರಭಾವವು ಎಂತಹ ಅನರ್ಥಕ ಎಂಬುದು. ಏನು ಹೇಳಿದೆ ಶಕುನಿ? ಎಲ್ಲರೂ ಯುದ್ಧರಂಗದಲ್ಲಿ ಹೋರಾಡುತ್ತಿರುವಾಗ ವೀರಾದಿ ವೀರನಾದ ನಾನು ಕೈಕಟ್ಟಿಕೊಂಡು ರಣಏಡಿಯಂತೆ ಕೈಕಟ್ಟಿಕೊಂಡು ಕುಳಿತುಕೊಳ್ಳುವುದೇ? ಛೆ, ಅದು ನನ್ನಿಂದ ಸಾಧ್ಯವಿಲ್ಲ ಶಕುನಿ, ನನ್ನಿಂದ ಸಾಧ್ಯವಿಲ್ಲ. ಬೇರೆ ಉಪಾಯವಿಲ್ಲ ಕರ್ಣ. ಯುದ್ಧರಂಗದಲ್ಲಿ ಸ್ವಪಕ್ಷದಿಂದ ಅಪಮಾನಕ್ಕೊಳಗಾಗುವ ಇಚ್ಛೆಯು ನಿನಗಿದ್ದರೆ ಅಸ್ತ್ರಧಾರಣೆಯನ್ನು ಮಾಡು. ಏಕೆಂದರೆ ಭೀಷ್ಮ ದ್ರೋಣಾದಿಗಳು ನಿನಗೆ ಇನ್ನೂ ಹೆಚ್ಚಿನ ಅಪಮಾನ ಮಾಡಲೆಂದು ಅವರವರ ಅಂತರಂಗದಲ್ಲಿಯೇ ಯೋಚಿಸುತ್ತಿರುವರು. ನಿಧಾನವಾಗಿ ಯೋಚಿಸಿ ನೋಡು ಕರ್ಣ. ನಿಜ ಶಕುನಿ, ನನ್ನಲ್ಲಿ ಆ ದುರ್ಯೋಧನನಿಗೆ ಇಂಥ ಪರಿವರ್ತನೆ ಉಂಟಾದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಭೀಷ್ಮರು ಯುದ್ಧರಂಗದಲ್ಲಿ ಪರಾಜಿತರಾಗುವವರೆಗೂ ನಾನು ಅಸ್ತ್ರಗಳನ್ನು ತೊಡುವುದಿಲ್ಲ. ಇದೇ ನನ್ನ ಶಪಥ. ಶಪಥವೇನು ಪ್ರಾಣಸಖ? ನಾನು ನಿನಗಾಗಿ ಎಲ್ಲೆಲ್ಲಿಯೋ ಹುಡುಕಾಡಿದೆನು. ನೀನು ಇಲ್ಲಿಗೆ ಬಂದ ಎಷ್ಟು ಹೊತ್ತಾಯಿತು? ಬಹಳ ವೇಳೆ ಆಗಲಿಲ್ಲ ಕುರುರಾಜ. ಆದರೂ ನಾನಿಲ್ಲೊಂದು ಕ್ಷಣವೂ ನಿಲ್ಲುವ ಪ್ರವೃತ್ತಿ ಇಲ್ಲ. ಪುನಃ ನಿನ್ನನ್ನು ನೋಡಿದಾಗ ಆ ಶಪಥವೇನೆಂದು ತಿಳಿಸುವೆನು. ನಾನಿನ್ನು ಬರುವೆನು. ಕರ್ಣ, ನಿಲ್ಲು ಪ್ರಾಣಸಖ. ನಿನಗೊಂದು ಸಂತೋಷದ ವಿಷಯವನ್ನು ತಿಳಿಸಲು ನಾನು ಇಲ್ಲಿಗೆ ಬಂದಿರುವೆನು. ಕ್ಷಮಿಸು ಮಿತ್ರ, ಈ ನನ್ನಂತಹ ಸೂತ ಕುಲದವರಿಗೆ ಸಂತೋಷದ ಸಮಾಚಾರವೇ. ನಾನಿನ್ನು ಬರುವೆನು. ಕರ್ಣ, 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 ಇದೇನು ಭಾವ? ಈ ದಿನ ಕರ್ಣನ ರೀತಿಯೇ ಬೇರೆ ಆಗಿರುವುದಲ್ಲ. ನಾನು ಬಹಳವಾಗಿ ಯೋಚಿಸಿ ಕರ್ಣನಿಗೆ ಸೈನ್ಯಾಧಿಪತ್ಯವನ್ನು ಕಟ್ಟಬೇಕೆಂದು ಬಂದರೆ ಕರ್ಣನ ಬೇಸರದಿಂದ ಹೊರಟು ಹೋದನಲ್ಲ ಮಾವ. ಕರ್ಣನಿಗೆ ಸೈನ್ಯಾಧಿಪಟ್ಟ? ಇದೇನು ಪರಿಹಾಸ್ಯ ಮಾಡುತ್ತಿರುವೆ ಕೌರವೇಶ್ವರ? ಅದೇಕೆ ಮಾವ? ಕರ್ಣನು ವೀರಪುರುಷನಲ್ಲವೇ? ಕರ್ಣನು ವೀರಪುರುಷನೇ ಇರಬಹುದು. ನೀನು ಕರ್ಣನಿಗೆ ಸೈನ್ಯಾಧಿಕಾರವನ್ನು ವಹಿಸಿದರೆ ಇದರಿಂದ ಎಷ್ಟು ಜನರು ಅಪಮಾನಕ್ಕೊಳಗಾಗುವರೆಂದು ನೀನೇನಾದರೂ ತಿಳಿದಿರುವೆಯಾ? ಅದು ಅಲ್ಲದೆ ಭೀಷ್ಮರು ಯುದ್ಧರಂಗದಲ್ಲಿ ಪರಾಜಿತರಾಗುವ ತನಕ ನಾನು ಕರ್ಣನು ಅಸ್ತ್ರಗಳನ್ನು ತೊಡುವುದಿಲ್ಲೆಂದು ಈಗ ತಾನೇ ಶಪಥವನ್ನು ಮಾಡಿರುವನು. ಶಪಥವನ್ನು ಮೀರಿ ಆ ಕಾರ್ಯ ಸಾಧಿಸಲಾರ. ಭೀಷ್ಮರು ಕೋಪಗೊಳ್ಳುವರು. ನಿಧಾನವಾಗಿ ಯೋಚಿಸಿ ನೋಡು ಸುಯೋಧನ. ನಿಜ ಮಾವ. ಹಾಗಾದರೆ ಈಗೇನು ಮಾಡಲಿ? ಮಾಡುವುದಿನ್ನೇನಯ್ಯ, ನೀನೀಗಲೇ ಹೋಗಿ ಸೈನ್ಯಾಧಿಕಾರವನ್ನು ಭೀಷ್ಮರಿಗೆ ಒಪ್ಪಿಸರು. ಯುದ್ಧವು ಕೈಗೂಡುತ್ತಿರುವುದು. ನೀನೀಗಲೇ ಹೋಗಿ ಆ ಭೀಷ್ಮರನ್ನು ಕಾಣು. ನೀನು ನನ್ನ ಜೊತೆಯಲ್ಲೇ ಬಾ ಮಾವ. ನಡೆಮ, ನಿನ್ನನ್ನು ಬಿಟ್ಟು ನಾನಿನ್ನೆಲ್ಲಿಗೆ ತಾನೇ ಹೋಗಲು. ನಡೆ ಕೌರವೇಶ್ವರ, ನಡೆ. ನಿನ್ನನ್ನು ಬಿಟ್ಟು ನಾನಿನ್ನೆಲ್ಲಿಗೆ ತಾನೇ ಹೋಗಲಿ. ಕೌರವೇಶ್ವರ, ನಾನು ಮರೆತಿಲ್ಲ ಸುಯೋಧನ, ನಾನು ಮರೆತಿಲ್ಲ ಸುಯೋಧನ, ನಾನು ಮರೆಯೋಲ್ಲ ಸುಯೋಧನ. ಕೌರವೇಶ್ವರ, ನಾನು ಮರೆತಿಲ್ಲ ಸುಯೋಧನ, ನಾನು ಮರೆತಿಲ್ಲ ಸುಯೋಧನ, ನಾನು ಮರೆಯೋಲ್ಲ ಸುಯೋಧನ. ನೀನು ಮಾಡಿದ ಮೋಸ ನಾನು ನೋಡಿದ ದ್ವೇಷ. ಕೌರವೇಶ್ವರ, ನೀನು ಮಾಡಿದ ಮೋಸ ನಾನು ನೋಡಿದ ದ್ವೇಷ. ನಾನು ಮರೆತಿಲ್ಲ ಸುಯೋಧನ, ನಾನು ಮರೆತಿಲ್ಲ ಸುಯೋಧನ, ನಾನು ಮರೆಯೋಲ್ಲ ಸುಯೋಧನ. ಕೌರವೇಶ್ವರ, ಒಂದಿನ ಒಂದಕ್ಕೆ ಒಂದಿಡೀ ಕೂಳನು. ಕೌರವೇಶ್ವರ, ಒಂದಿನ ಒಂದಕ್ಕೆ ಒಂದಿಡೀ ಕೂಳನ್ ನೀ ಕೊಡುತ್ತಿದ್ದೆ ಸುಯೋಧನ, ನೀನು ಕೊಡುತ್ತಿದ್ದೆ ಸುಯೋಧನ, ನಾನು ನೋಡುತ್ತಿದ್ದೆ ಸುಯೋಧನ.
ನೀನು ಮಾಡಿದ ಮೋಸ ನಾನು ನೋಡಿದ ದ್ವೇಷ ಗೌರವೇಶ್ವರ ನೀನು ಮಾಡಿದ ಮೋಸ ನಾನು ನೋಡಿದ ದ್ವೇಷ ನಾನು ಮರೆತಿಲ್ಲ ಸುಯೋಧನ ನಾನು ಮರೆತಿಲ್ಲ ಸುಯೋಧನ ನಾನು ಮರೆಯಲ್ಲ ಸುಯೋಧನ ದೀನದಯಾಳು ವಾಸುದೇವ, ನಿನ್ನ ಹೊರತಾಗಿ ಅನ್ಯ ಗತಿ ಯಾರು ನನಗೆ? ಕೃಷ್ಣ, ಈ ದ್ರೌಪದಿ ಹಣಿಯಲ್ಲಿ ಇನ್ನೂ ಏನನ್ನು ಬರೆದಿರುವೆ ಪ್ರಭು? ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ 100 ಕಾರಣಗಳಿರುವು. ನೀವು ಪುರುಷರು ಯಾರಾದರೂ ನಿಮ್ಮನ್ನು ಅಪಮಾನಗೊಳಿಸಿದರೆ ನೀವಿವರಿಗೆ ತಕ್ಕ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಬೇರೆಯವರನ್ನು ಆಶ್ರಯಿಸಬೇಕು. ನಮ್ಮ ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಬೇರೆಯವರ ಸಹಾಯ ಬೇಕು. ಹೇ ಕೃಷ್ಣ, ಇಂಥ ಪರಾವಲಂಬಿ ಸ್ತ್ರೀ ಜನ್ಮವನ್ನು ಅದಕ್ಕೆ ಸೃಷ್ಟಿಸಿದೆ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಅದು ಋಷಿಗಳ ಆಜ್ಞೆ. ಹೌದೌದು, ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟಿಸೋಲೆಂದು ಆ ಋಷಿಗಳೇ ಆಜ್ಞೆ ಮಾಡಿದ್ರಲ್ಲವೇ? ಅಯ್ಯೋ ಅಯ್ಯೋ ಅಯ್ಯೋ, ಪತಿಗಳು 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 ತಪಸ್ಸು ಮಾಡಿದರೆ ಅಣ್ಣನ ಒಂದು ದಿನದ ವಿವೇಕದ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ಪಾಂಚಾಲಿ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಂಡಿರಲ್ವೇ? ಆದದ್ದು ಆಗಿ ಹೋಯಿತು. ಈಗ ನೀನೇಕೆ ಹೀಗಾಗಿರುವೆ ಅದನ್ನು ತಿಳಿಸು. ತಿಳಿಸುವೇನು? ಅದರಿಂದ ಆಗುವ ಪ್ರಯೋಜನವೇನು? ನೀನು ಅಣ್ಣನ ಆಜ್ಞಾಧಾರಕನು? ನಾನು ಈಗ ಯಾರ ಆಜ್ಞಾಧಾರಕನು ಅಲ್ಲ. ಹಾಗಾದ್ರೆ ಕೇಳು, ಇಂದು ನಾನು ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿ ದುರ್ಯೋಧನ ಧರ್ಮಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ, ಏನು
ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದ್ಯೂತನನ್ನು ಆಸ್ಥಾನಕ್ಕೆ ಕಳುಹಿದ್ದರಂತೆ. ಇನ್ನೇನು ಸಂಧಿಯಾಗುವುದು, ಆಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಅಷ್ಟೇ ಎಂದು ನಕ್ಕು ಅಪಹಾಸ್ಯ ಮಾಡಿ ಕೇಳಿದರು. ಏನು ದುರ್ಯೋಧನನೇ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಪ್ರಯತ್ನವು ವಿಫಲವಾಯಿತು. ಅರ್ಜುನಂದು ಆರಕೆಯಿಂದ ಹಿಂದಿರುಗಲಾಗಲೇ ಈಗಾಗುವುದೆಂದು ನಾನು ತಿಳಿದಿದ್ದೆನು. ಪಾಂಚಾಲಿ ಅದಿರಲಿ, ಓ ಭಾನುಮತಿಗೆ ನೀನೇನೆಂದು ಉತ್ತರವನ್ನು ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಮುಡಿಯನ್ನು ಕಟ್ಟುವುದಿಲ್ಲ. ಬಾಬು ಪಾಂಚಾಲಿ ಬಾಬು, ಒಳ್ಳೆಯ ಚಮತ್ಕಾರವಾದ ಉತ್ತರವನ್ನು ಕೊಟ್ಟಿರುವೆ. ಪ್ರಾಣೇಶ್ವರ, ನಿಮಗೆ ಜ್ಞಾಪಕವಿದೆಯೇ? ಹಿಂದೊಂದು ದಿನ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳ ರಾತ್ರಿ ಎಂದು ಸಂಬೋಧಿಸಿದೆ. ಇನ್ನೂ ಏನೇನೋ ಹೇಳಿದೆ. ಮಾಡಿದ ಪ್ರತಿಜ್ಞೆಯನ್ನು ಮರೆಯಂತ ಹೇಳಿಯೂ ನಾನಲ್ಲ. ಕೇವಲ ಪ್ರತಿಜ್ಞೆ ಮಾಡಿದ್ರೆ ಏನಾಯ್ತು, ಅದರಂತೆ ನಡೀಬೇಕೆನ್ನುವುದೇ ನನ್ನಿಚ್ಛೆ. ಆದ್ರೆ ನೀನು ಅಣ್ಣನ ಆಜ್ಞಾಧಾರ. ಈಗ ಯಾರ ಆಜ್ಞಾಧಾರಕನಲ್ಲ, ಯಾರ ಆಜ್ಞೆಯನ್ನು ಪರಿಸುವ ಪಾಲಕನಲ್ಲ. ಅದೇನು ತಿಳಿದು ನಿನ್ನ ಪ್ರಲಾಪ? ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ಆರ್ಭಟಿಸುತ್ತಿರು. ಆತನನ್ನು ಸಮಾಧಾನ ಪಡಿಸಲು ನಿನ್ನಿಂದ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತದೆ. ಈ ಜಗತ್ತಿನಲ್ಲಿ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮರು ನನಗೆ ಹಾಗಾಗಿ ಹೇಳುತ್ತಿದ್ದರು. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ? ಮಾತನಾಡುತ್ತಮ್ಮ. ಭೀಮ ತುಡುಕದಿರೋ ತಮ್ಮ, ತುಡುಕದಿರೋ ತಮ್ಮ, ಸಮರವು ನಮಗೆ ಉಚಿತವಲ್ಲ. ಸಮರವು ನಮಗೆ ಉಚಿತವಲ್ಲ. ಕೋಪದಿ ನಡೆದರೆ ತಾಪವು ಬರುವುದು. ಕೋಪದಿ ನಡೆದರೆ ತಾಪವು ಬರುವುದು. ಭೀಮ ದುಡುಕದಿರು ತಮ್ಮ, ಭೀಮ ಸಹೋದರ. ಮಾಡಿದ ತಪ್ಪನ್ನು ಮರೆತಿಹ ನಾವು, ಮಾಡಿದ ತಪ್ಪನ್ನು ಮರೆತಿಹ ನಾವು. ದುಡುಕಿದರೇನು ಬಿಡುವೆ ತನವನ್ನು, ದುಡುಕಿದರೇನು ಬಿಡುವೆ ತನವನ್ನು. ಭೀಮ ದುಡುಕದಿರೋ ತಮ್ಮ, ಭೀಮ ಸಹೋದರ. ಸಹೋದರ ಭೀಮಸೇನ, ನೀನೇ ನನ್ನಲ್ಲಿ ಕೋಪವೇ? ಮಾತನಾಡುತ್ತಮ್ಮ. ಪಾಂಚಾಲೆ,
ಭ್ರಾತೃ ಧರ್ಮಜನಮಯ ನಿರ್ಮಲ ಭ್ರಾತೃ ಏಕಿದು ಗುಡವು ಬಿಡು ಬಿಡು ಪ್ರಿಯನವೇ ಏಕಿದು ಗುಡವು ಬಿಡು ಬಿಡು ಪ್ರಿಯನವೇ ಮಾನಿನಿ ಮನದ ವೇದನೆ ನೀಗು ಸಮಯವಿದೆಂದರಿದೆಯ ತರುಣಿ ಏತಕ್ಕೆ ಈ ದುಗುಡವು ಸುರಗಳು ಕಾಣನ ಶಿರವನ್ನು ಕಡಿಯು ಸುರಗಳು ಕಾಣನ ಶಿರವನ್ನು ಕಡಿಯುತ್ತ ಶಾಂತ ಮುಡಿಯನು ಕಾಟಿಸುವೆನು ನಾ ಬಿಚ್ಚಿದ ಮೂಡಿಯನು ಕಾಟಿಸುವೆನು ನಾ ಮಾನಿನಿ ಮನದ ವೇದನೆ ನೀರು ಸಮಯವಿದೆಂದರಿತೆಯ ತರುಣಿ ಏತಕ್ಕೆ ಈ ದುಗುಡವು ಪಾಂಚಾಲಿ ಪ್ರಾಣೇಶ್ವರ, ಸಮಾಚಾರವೇನು? ಅಣ್ಣನೇಕೆ ಕೋಪದಿಂದಿರುವನು? ಏಕೆ ನನ್ನ ಬಿರುವುದರು ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡುತ್ತಿಲ್ಲವೇನು? ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ಹೇಳಬೇಕೆಂದಿರುವೆನು. ಈ ಸಂಧಿಯ ಸುದ್ದಿಯು ನಿಮಗೆ ಸಹ್ಯವಾಗಿ ಕಾಣಬಹುದು. ಹೋದರೆ ಅರ್ಜುನ ನಕುಲ ಸಹದೇವರು ಸಮ್ಮತಿಸಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದು ಭಾವಿಸುವೆನು. ಅಣ್ಣ ಕೇಳೋ, ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಿನಲ್ಲಿ ಸಂಧಿಯಾಚನೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಹೇಳಿ ಪುತ್ರರಾಗಿ ಪಡೆಯಲಿಲ್ಲ. ಈ ಅಪಮಾನವನ್ನು ನಾನು ಸಹಿಸಲಾರೆ. ಯುದ್ಧಕ್ಕೋಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ಇವರೇ ಗುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲದು. ನಿಮ್ಮ ಇಚ್ಛೆಯಂತೆಯೇ ನೀವು ನಡೆಯಿರಿ. ಕೋಪ
ಸಾಧ್ಯವೇ? ಯುದ್ಧವನ್ನು ಮಾಡಿ ರಾಜ್ಯವನ್ನು ಸಂಪಾದಿಸಲು ಸಾಧ್ಯವಿಲ್ಲ. ಶಾಂತನಾಗು ಸಹೋದರ, ಶಾಂತನಾಗು. ರಾಜೇಂದ್ರ, ರೋಮಿನನ್ನು ಸಂಧ್ಯೆಗಾಗಿ ಕಳುಹಿಸಿ ಅಪಮಾನ ಹೊಂದಿದರೆ ಕುಲಪುರೋಹಿತರನ್ನು ಕಳುಹಿಸಿಕೊಡಲು ಇದು ಮದುವೆ ಔತಣವಲ್ಲ ಎಂಬ ಪರಿಜ್ಞಾನವು ನಿಮಗಿಲ್ಲದೆ ಹೋಯಿತು. ಆದರೆ ಶ್ರೀಕೃಷ್ಣ ಪರಮಾತ್ಮನನ್ನು ಪುನಃ ಸಂಧ್ಯೆಗಾಗಿ ಕಳಿಸಿ ಆತನನ್ನು ಅಪಮಾನಕ್ಕೆ ಗುರಿಪಡಿಸುವರಿಲ್ಲ ಎಂಬ ಚಿಂತೆಯಾಗಿದೆ. ಪಾಂಚಾಲಿ, ಪ್ರಾಣೇಶ್ವರ, ಯುದ್ಧದಂತೆಯೇ ಶಾಂತಿಯು ಕ್ಷತ್ರಿಯರ ಕರ್ತವ್ಯ. ಹಾಗೆ ನಾವು ಸ್ವಾಭಿಮಾನದಿಂದ ಯುದ್ಧವನ್ನೇ ಪ್ರಾರಂಭಿಸಿದ್ದೇ ಆದರೆ ಮುಂದೆ ನಮ್ಮ ವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಯನ್ನು ಅಪೇಕ್ಷಿಸುತ್ತಿರುವುದು. ಏನೀ ಕೋಲಾಹಲ? ಅಗ್ರಜ, ನೋಡಿನ್ನು ಬರುವೆನು. ಈ ಸಂಧಿಯ ಫಲಾಫಲವನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ಪ್ರಾಣೇಶ್ವರ ಪ್ರಾಣೇಶ್ವರ ಪ್ರಾಣೇಶ್ವರ, ಶಾಂತಿ ಶಾಂತಿ ಶಾಂತಿ. ಅದು ನೋಡಿ, ಯದುಪತಿಯನ್ನು ನೋಡಿ ನಮ್ಮನ್ನು ನಗುತ್ತಾ ಇತ್ತ ಕಡೆ ಬರುತ್ತಿಲ್ಲ. ಅವರಿಂದ ವಿಷಯ ತಿಳಿದುಕೊಳ್ಳೋಣ. ನಂಬಿಹೆನಯ್ಯ ಅಂಬುಜನಾಭನಿ ಬೆಂಬಿಡದೆ ಪುರ್ ಮಾಧವ. ನಂಬಿಹೆನಯ್ಯ ಅಂಬುಜನಾಭನಿ ಬೆಂಬಿಡದೆ ಪುರ್ ಮಾಧವ. ಸುರಸುಂದರ ಕರುಣಾಕರ ಕರುಣಾಕರ, ಕಾಪಾಡು ಕಾಪಾಡು ಶ್ರೀಧರ ಘನಶ್ಯಾಮ ಸುಂದರ ಚಿರ ಪ್ರೇಮ ಸಾಗರ ಘನಶ್ಯಾಮ ಸುಂದರ ಚಿರ ಪ್ರೇಮ ಪರಮಾತ್ಮ, ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಕೃಷ್ಣ, ವಿಜಯಶಾಲಿಗಳಾಗಿ ನೋಡಿನಿಂದಲೇ ವಂದಿಸುವೆನು. ರುಕೋದರ, ನಿನಗೂ ಮಂಗಳವಾಗಲಿ. ಸ್ವಾಮಿ, ನೀವು ಹೋದ ಕಾರ್ಯವೇನಾಯಿತು? ಹೋದ ಕಾರ್ಯವು ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ವಿಚಾರವು ನಡೆಯಿತು ಪರಮಾತ್ಮ. ನಡೆಯಿತು ಧರ್ಮನಂದನ. ಪಾಂಚಾಲಿ, ನಾನಿಲ್ಲಿರುವುದು ಉಚಿತವಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋಚಿದನ್ನು ನಾನು ಮಾಡುವೆನು. ಶಾಂತಿ ಶಾಂತಿ. ಮೊದಲು ನಮ್ಮ ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರೊಳಗಾಗಿ ನನ್ನ ತಾಳ್ಮೆ ಮುಗಿದುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ರುಕ್ಮಿಣಿ ಪಡಿ, ಈ ಸಮಸ್ಯೆವಾದ ಮಾತುಗಳು ನನಗೆ ಬೇಡ. ಅಗ್ರಜ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಜೆ ಆಯ್ತೆ. ಭೀಮಸೇನ, ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ? ಯಾಲವಾಗ್ಲಿ, ಈಗ ನಿನ್ನ ಅಭಿಮತವು ತಿಳಿದಂತಾಯಿತು. ಅಜ್ಞಾತ ವಾಸದ ನೆಪದಿಂದ ಅರ್ಜುನನಿಗೆ ಬಳೆಯನ್ನು ತುಳಿಸಿದೆ. ಈ ಸಭೆಯ ನೆಪದಲ್ಲಿ ನಮ್ಮ 5ವರಿಗೂ ಬಳೆಗಳನ್ನು ತುಳಿಸಲು ಅವಳಿಸುತ್ತಿರುವ ಯಾದವಾಗ್ಲಿ, ಈ ಪಾಂಡುಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೇಕೆ ಇಷ್ಟೊಂದು ಅಸಹನೆ? ಶಾಂತಿಯಿಂದ ಕೇಳು, ಎಲ್ಲವನ್ನು ಹೇಳುತ್ತೇನೆ. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಳಗೆ ಈ ಪ್ರಚಂಡ ಅದಂತಹ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದಿನ ವಿಷಯ ಏನೆಂಬುದನ್ನು ತಿಳಿಸು ಸ್ವಾಮಿ. ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದರು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು ಪರಮಾತ್ಮ? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಇನ್ನು ನನಗಿಲ್ಲಿರಲು ಇಷ್ಟವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಿಸಬೇಕೆಂದು ನಿನ್ನ ಇಚ್ಛೆ ಆಗಿತ್ತು, ಅದನ್ನು ಪೂರೈಸಿದೆ ಕೃಷ್ಣ. ನಾನಿನ್ನು ಬರುವೆನು. ನಿಲ್ಲು ಹಿಡಿಂಬಾಪತಿ, ನಿನಗೇಕೆ ಇಷ್ಟೊಂದು ಕೋಪ? ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ನಾನು ಆಗಲೇ ಹೇಳಲಿಲ್ಲವೇ? ನನ್ನನ್ನು ಸುಮ್ಮನೆ ಕಾಣಬೇಡ.
ಈ ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪದು ಒಪ್ಪದು. ಭೀಮಸೇನ, ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವೆ. ದುರ್ಯೋಧನನ ಸಂದೇಶ ಹಾಗಾದರೆ ಅದು ಸಂಧಿಯ ವಿಷಯವಲ್ಲ. ಪರಮಾತ್ಮ, ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಎಲ್ಲ ಎಂದಿದ್ದಂತೆ ಹೇಳಿಬಿಡು. ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಪರ್ಯಾಸ್ತಿಯ ಕೃಷ್ಣ. ಭೀಮಸೇನ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಎಲ್ಲಿ ಆ ಗದೆಯನ್ನು ಕೊಡು. ಅದು ಆಗಲಿ. ಅರ್ಜುನ, ಈ ಗದೆಯನ್ನು ಕ್ಷಣ ಕಾಲ ಹಿಡಿದಿರು. ಆಗಬಹುದು ಪರಮಾತ್ಮ. ಯಾಜ್ಞಸೇನ, ಅಣ್ಣ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಮೀರುವೆನೆ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರದ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸವೇ ಅಣ್ಣ? ಇದು ಪರಿಹಾಸ್ಯವಲ್ಲ ತಂಗಿ. ಶತ್ರುಗಳ ಹೆಡೆಮುಡಿಯನ್ನು ಬಿಡಿಸುವುದರಲ್ಲಿ ನೀನು ಕೊಂಡಿದ್ದೆ. ಹಾಗೆಯೇ ನಿನ್ನ ಗಂಡನ ಕೈಗಳನ್ನು ಕಟ್ಟಲು ಬರುವುದೇನೋ ಇಲ್ಲವೋ ಎಂದು ನೋಡೋಣವೆಂದು. ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಪ್ರಾಣೇಶ್ವರ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಈಗ ಕೇಳಿ, ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನನ್ನು ಬಂಧಿಸಲು ಅನುವಾಗಿತ್ತು. ಪರಮಾತ್ಮ, ಈ ಕಾರ್ಯವನ್ನು ಮಾಡಿದವರು ಯಾರು? ಈ ಕಾರ್ಯವನ್ನು ಮಾಡಿದ ಯಾರು? ಮತ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದ. ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನನು ಈ ಕಾರ್ಯವನ್ನು ಮಾಡಲು ಮುಂದಾದನು. ಇಂತಹ ಸಾಹಸವು ಅವರಿಂದಲ್ಲದೆ ಮತ್ಯಾರಿಂದ ಸಾಧ್ಯ? ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ಓ ದುರ್ಯೋಧನ ದುರಭಿಮಾನವು ಶಿಖರನ್ನೇ ಮುಟ್ಟಿರುವುದು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು, ಆ ಕುನ್ನಿ ಕೌರವನು ಈ ರೀತಿ ಅಪಮಾನ ಪಡಿಸಿದರೆ ಧನಂಜಯ, ಅಗ್ರಜ, ಧನಂಜಯ, ಇದಕ್ಕೆ ಉತ್ತರವೇನು? ಇಷ್ಟು ಮಾತ್ರವಲ್ಲ, ಭೀಮಾರ್ಜುನರು ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ನೀವು ಸಂಧಿಯನ್ನು ಅಪೇಕ್ಷೆ 5 ಊರುಗಳಲ್ಲ, ಒಂದು ಗೋವಿನ ಪಾದತಳದಲ್ಲಿ ಮುಳ್ಳು ಮುರಿಯುವಷ್ಟು ಸ್ಥಳವೂ ದೊರಕುವುದಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳಲ್ಲಿ, ಆಸ್ವಾನದಲ್ಲಿ ಎಂದು ತಿಳಿಸಿಬಿಡುವಂತೆ ಹೇಳಿದರು. ಅಗ್ರಜ, ಧನಂಜಯ, ಕೇಳಿದ ಈ ದುರಂತರದ ಮಾತುಗಳನ್ನ. ಪರಮಾತ್ಮ, ನಾನು ಮಾಡಿದ ಸಂಧಿಯ ಪ್ರಯತ್ನವು ವ್ಯರ್ಥವಾಯಿತು. ಇನ್ನು ಮುಂದೆ ನೀವೇ ನಮ್ಮನ್ನು ಕಾಪಾಡಬೇಕು ಪರಮಾತ್ಮ. ಎಲ್ಲಿ ನನ್ನ ಕರಗಳನ್ನು ಬಿಡಿಸು. ಅಗ್ರಜ, ಎಲ್ಲಿ ನನ್ನ ಕರಗಳನ್ನು ಬಿಡಿಸು. ಧನಂಜಯ, ನೀನಾದರೂ ನನ್ನ ಕರಗಳನ್ನು ಬಿಡಿಸು. ಪರಮಾತ್ಮ, ನೀನಾದರೂ. ಎಲ್ಲ ಮಾಯಾವಿ, ಯಾರೂ ಬಿಡಿಸುವುದಿಲ್ಲವೇ? ಬೇಡ, ಬೇಡ, ನಾನೇ ಬಿಡಿಸಿಕೊಳ್ಳುವೆನು. ಎಲ್ಲಿ ನನ್ನ ಕಲೆ? ಈಗ ಎಲ್ಲರೂ ಕೇಳಿರಿ ನನ್ನ ಪ್ರತಿಜ್ಞೆಯನ್ನ. ಪರಮಾತ್ಮ, ಭೀಮಸೇನ, ಕುಲಘಾತಕನ ಕಲ್ಲವನ್ನ ತುಳಿದು ಶಿವ ಕಡಿದೆಳುವ ನೀಗ ಚಲುದೆ. ಪರಮಾತ್ಮ, ಕುಲಘಾತಕನ ಕಲ್ಲವನ್ನ ತುಳಿದು ಶಿವ ಕಡಿದೆಳುವ ನೀಗ ಚಲುದೆ. ಹಾರಿ ವಶನದಲ್ಲಿ ಗೌತನ ಮಾಡಿ ಭೀಮಸೇನ, ಹಾರಿ ವಶನದಲ್ಲಿ ಗೌತನ ಮಾಡಿ ನೇರ ವೈಭವದಿಂದಲೇ
ಚಲೋತೆ ಕುಲಘಾತ ತನ್ನ ಕಳ್ಳನವನ ಕೊಲ್ವೆ ತುಳಿದು ಕಡಿದಿರುವನೀಗ ಚಲೋತೆ. ಈಗ ಎಲ್ಲರೂ ಕೇಳಿರಿ ನನ್ನ ಪ್ರತಿಜ್ಞೆಯನ್ನ. ಓದಿನ ದುರ್ಯೋಧನ ಒಡ್ಡೋಲಗಳಲ್ಲಿ ನಮ್ಮ ದುರ್ದೈವವು ಪರಮಾದಿಯನ್ನು ಮುಚ್ಚಿದಾಗ ದುಶ್ಯಾಸನಿಂದ ಅಪಮಾನವನ್ನು ಹೊಂದಿ ಕಣ್ಣೀರಿಡುತ್ತಾ ಮುಕ್ತ ಕೇಶಿಯಾದ ಪಾಂಚಾಲ ರಾಜನಂದಿನಿಯ ಎದುರಿನಲ್ಲಿ ಆ ದಿನ ನಾನು ಪ್ರತಿಜ್ಞೆಯನ್ನು ಮಾಡಿದ್ದೆನು. ಈ ದಿನ ಯುದ್ಧ ಸನ್ನದ್ಧವಾಗುವ ಮೊದಲೇ ಮತ್ತೊಮ್ಮೆ ಪ್ರತಿಜ್ಞೆಯನ್ನು ಮಾಡುವೆನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇನೆ. ವೀರಮಾತೆ ಕುಂತಿ ಮಾತೆಯ ಸ್ತನಪಾನ ಮಾಡಿದ್ದೆ ಸತ್ಯವಾಗಿದ್ದರೆ ನೋಡಿನ ಯುದ್ಧದಲ್ಲಿ ಆ ಕೌರವರ 99 ಮಂದಿಯನ್ನು ಸಮೂಲವಾಗಿ ನಾಶ ಮಾಡಿ ನಂತರ ದುಶ್ಯಾಸನಗಳನ್ನು ಬಗೆದು ಅವನ ಬಿಸಿ ರಕ್ತದಿಂದ ಬಿಚ್ಚಿರುವ ದ್ರೌಪದಿಯ ಮುಡಿಯನ್ನು ಕಟ್ಟಿಸಿ ನಂತರ ಈ ನನ್ನ ತಲೆಯಿಂದ ಆ ದುರ್ಯೋಧನ ತೊರೆಯನ್ನು ತುಂಡು ತುಂಡಾಗಿ ಕತ್ತರಿಸಿ ಅವನ ರಾಜ ಕಿರೀಟವನ್ನು ತನ್ನ ಎಡಗಾಲಿಂದ ಪುಡಿ ಪುಡಿ ಮಾಡಿ ನನ್ನ ಶಪಥವನ್ನು ನೆರವೇರಿಸಿಕೊಳ್ಳದೆ ಹೋದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಕೃಷ್ಣ ಸಾಕ್ಷಿ. ಸುಡುವೆ ಕುರುಕುಲವನೆಲ್ಲ ಪರಮಾತ್ಮ ಅರ್ಜುನ, ಸುಡುವೆ ಕುರುಕುಲವನೆಲ್ಲ ಗಾಂಧಾರಿ ಅಣೆದ 101 ಮಕ್ಕಳ ಪರಮಾತ್ಮ ಅರ್ಜುನ, ಕಡಿಯುವೆ ಕರ್ಣನ ಶಿರವ, ಕಡಿಯುವೆ ಕರ್ಣನ ಶಿರವ, ಕಡಲೋಳ್ಪೊಕ್ಕರು ಅಡಿಗಳಿಗೂ ಕಂಡ್ರಿಸದೆ ಬಿಡೆನ ದುರುಳರನು. ಅಗ್ರಜ ಪರಮಾತ್ಮ, ಇದೇ ನನ್ನ ಪ್ರತಿಜ್ಞೆ, ಇದೇ ನನ್ನ ಕಡೆಯ ಶಪಥ. ನಾನಿನ್ನು ಬರುವೆನು. ಆರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ तं सूर्य प्रणमाम्यं तं सूर्य प्रणमाम्यं. ಹರಿಯಲಾರದ ಘೋರ ಸಂದೇಹದಾಬ್ದಿಯೊಳ್ ಮುಳುಗಿ ಹೇನ ಹರಿಯಲಾರದ ಘೋರ ಸಂದೇಹದಾಬ್ದಿಯೊಳ್ ಮುಳುಗಿ ಹೇನ ಮನದಿ ಮೂಡಿದ ಅಂಧಕಾರವ ಪಾತ್ರ ಮನದಿ ಮೂಡಿದ ಅಂಧಕಾರ ಬೆಳಗಿಸಿಂದು ಭಾಸ್ಕರ ಹರಿಯಲಾರದ ಘೋರ
ಬಂಧು ಬಾಂಧವರೆಂಬ ಭಾಷೆಗೆ ಭಾಸ್ಕರ ಭಾಸ್ಕರ ಬಂಧು ಬಾಂಧವರೆಂಬ ಭಾಷೆಗೆ ಸಿಲುಕಿ ನೊಂದಿ ನಿಂದು ತಾಪದೆ ಭಾಸ್ಕರ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿ ಹಿಂದು ತಾಪ ಹೀಗಿಸೋ ಶೋಧನೆಯ ಗೈಯದೆ ನೀಗಿಸೋ ಶೋಧನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಅರಿಯಲಾರದ ಘೋರ ಸಂದೇಹದಾಪ್ತಿಯನ್ನು ಮುಳುಗಿಯೇನ ಅರಿಯಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ ಶ್ರೀಕೃಷ್ಣ ಪರಮಾತ್ಮರು ಹೇಳಿದ ಗಂಗಾ ತೀರವು ಇದೆಯಲ್ಲವೇ, ಇಲ್ಲಿ ನನ್ನ ಜನ್ಮದ ರಹಸ್ಯವು ತಿಳಿಯುವುದೆಂದು ಆ ಸ್ವಾಮಿಯು ಹೇಳಿ ಹೋದರಲ್ಲ, ಆ ರಹಸ್ಯವೇನಿರಬಹುದು? ಹೇ ಭಗವಾನ್ ಭಾಸ್ಕರನಾದ ಸೂರ್ಯ ದೇವನೇ, ನಿನ್ನ ಕಿರಣಗಳಿಂದ ಈ ಜಗತ್ತನ್ನು ಬೆಳಗುತ್ತಿರುವ ತ್ರಿಮೂರ್ತಿ ಸ್ವರೂಪನಾದ ನಿನಗೆ ನನ್ನ ಜನ್ಮದ ರಹಸ್ಯವು ತಿಳಿದಿರಲೇಬೇಕು. ನೀನಾದರೂ ಈ ಕುಲಹೀನನೆಂಬ ಅಪನಿಂದನೆಯನ್ನು ತಪ್ಪಿಸಿ ಕಾಪಾಡು ಹೇ ಸೂರ್ಯದೇವ. ಹಲೋ ಕಂದ ಬಾರ ನಿನ ತಾಯಿ ನಾನಿನಯ ಈ ಜೀವ ನಿನದೇನಯ್ಯ. ಅಮ್ಮ ಜನನಿ ಹಡೆದಾಕೆ ನೀನೇ ನಮ್ಮ ನಿನ್ನೊಡಲ ಸುತ ನಾನೇ ನಮ್ಮ ಅಮ್ಮ. ಅಮ್ಮ ಜನನಿ ಹಡೆದಾಕೆ ನೀನೇ ನಮ್ಮ ನಿನ್ನೊಡಲ ಸುತ ನಾನೇ
ಋಣದ ಸೇವೆಗೈವ ಭಾಗ್ಯ ಇತ್ತಲೆ ದೇವಾವರಣ್ಯ ನಾನೆಂತ ಧನ್ಯ ಅಮ್ಮ ಜನನಿ ಹಡೆದಾಕೆ ನೀನೇ ನಮ್ಮ ನೊಡಲ ಸುತ ನಾನೇ